ವೆಲ್ಕಮ್ ಟು ದ ನ್ಯೂ ಇಂಟರ್ನ್ ಪಾಡ್ಕಾಸ್ಟ್. ನನ್ನ ಹೆಸರು ಕೆಂಪು ಪೂಜಾರಿ ಅಂತಾರಿ. ಮೂಲತಃ ಬೆಳಗಾವಿ ಕಲಾವಿದ. ಡಿಪ್ಲೊಮಾ ಮಾಡಿದ್ದೇರಿ. ಡಿಪ್ಲೊಮಾ ಮಾಡಿ ಒಂದ್ 5 ವರ್ಷ ಜಾಬ್ ಮಾಡಿದೆ. ಜೊತೆಗೆ ಈ ಕಡೆ ಹವ್ಯಾಸಿ ರಂಗಭೂಮಿ, ಯೂಟ್ಯೂಬ್ ಇದೆಲ್ಲ ಚಾಲೂನೇ ಇತ್ತು. ರೀಲ್ ಎಲ್ಲ ಮಾಡ್ಕೊಂತ ಇದ್ನಿ. ನಮ್ಮಲ್ಲಿ ಸಂಕೇಶ್ವರ ಒಳಗೆ ಹೆಂಗಿದ್ರಿ, ನಾವು ಕ್ವಾರ್ಟರ್ಸ್ ಒಳಗೆ ಇದ್ವಿ. ಅಲ್ಲಿ ಪ್ರತಿ ವರ್ಷ ಗಣಪತಿಗೆ ನಾಟಕಗಳೆಲ್ಲ ತರಿಸ್ತೀರ. ಅವ್ರಿಗೆಲ್ಲ ನಾನು ಕೇಳ್ತಿದ್ದೆ, ನಾವು ಆಕ್ಟ್ ಮಾಡಕ್ ಬರ್ಬೋದೇನಂತ ಹೇಳಿ. ಅವ್ರ ಇದಾರೆ ಏನಂತಿರು, ಮೊದಲು ದೊಡ್ಡ ಮಗು ಸಾಲಿ ಕಲಿ ಆಮೇಲೆ ಬರುವಂತ ಹಿಂಗೆಲ್ಲ ಅಂತಿದ್ರು. ಅಲ್ಲೆಲ್ಲ ನಾ ಕೇಳ್ತಿದ್ದೆ ರೀ. ಈಗ ಅವ್ರ ಮಗನ ಕಾಮಿಡಿ ಕಿಲಾಡಿ ಸೀಸನ್ 5 ಒಳಗ ಅವ್ರ ಮಗನ ಬಂದಿದ್ದ ನನ್ ಕೋ ಆರ್ಟಿಸ್ಟ್ ಆಗಿ ವಿಜಯ್ ಜಾಲಿಯಾಳ್ ಅಂತ ಹೇಳಿ. ಮತ್ ಹೆಂಗೈತಿದ್ರಿ, ಆಕ್ಟಿಂಗ್ ಮಾಡಕ್ ಅಂತೇಳಿ ಬಂದಿದ್ವಿ ಸ್ಟಾರ್ಟಿಂಗ್. ಆಮೇಲೆ ಆಕ್ಟ್ ಅಂತ ಸುಮ್ನೆ ಮಾಡಕ್ ಬರಂಗಿಲ್ಲ, ಬರೀಬೇಕು, ಡೈರೆಕ್ಷನ್ ಮಾಡ್ಬೇಕು. ಕೇಳ್ಪಟ್ಟ ನೀವು ಪ್ರಕಾಶ್ ಆರ್ಕಿ ಅವ್ರಿಗೆ ಕಂಟೆಂಟ್ ನೀವು ಇದನ್ನ ಮಾಡಿ. ಹೌದೌದು. ಫಸ್ಟ್ ಸ್ಟೆಪ್ ರೀ, ರಂಗಭೂಮಿ ಅನ್ನಕ್ಕೆ ಅಷ್ಟೊಂದ್ ಭಾಳ ಏನ್ ದೊಡ್ಡ ಎಕ್ಸ್ಪೀರಿಯನ್ಸ್ ಇಲ್ಲ ರೀ. ಅದನ್ನ ಅಲ್ಲಿ ಹೇಳಿದ್ದಾನೆ ನಾವು ನಮ್ದ್ರೊಳಗೆ ಶಾರ್ಟ್ ಫಿಲ್ಮ್ಗಳದಾಗೆಲ್ಲ ಅಳವಡಿಸ್ಕೊಳ್ಳೋದ, ಕನ್ನಡಿ ಮುಂದೆ ಆಕ್ಟ್ ಮಾಡೋದ, ಈ ತರ ಮಾಡಿ ಕಲ್ತಿದ್ರಿ. ಈ ಸೈಡ್ ಸೋರ್ಸ್ ಅಂತ ಹೇಳಿ ಇದು ಈ ಕಡೆ ಈ ಕಲೆ ಅಂತೂ ಬಿಟ್ಟು ಇರಾಕಂತೂ ಅದಾಗಂಗಿಲ್ಲ. ನಿಮ್ಗೂ ಗೊತ್ತೈತಿ. ಆಕ್ಚುಲಿ ನೀವು ನೋಡ್ಕೊಂತಿದ್ರಿ. ಸೋತೆ ಹೋದೆ ಸಾಂಗ್ ಹೆಂಗತ್ತಿದ್ರಿ, ಲವ್ ಮಾಡೋರಿಗೆಲ್ಲ ಆಯ್ತದ, ಲವರ್ ಇದ್ದವ್ರಿಗೆಲ್ಲ ಐತೆ, ಅಥವಾ ಬ್ರೇಕಪ್ ಆದವ್ರಿಗೆ ಸಿಂಗಲ್ ಗಳಿಗೆ ಏನ್ರ ಬೇಕಲ್ಲ. ಓವರ್ ಆಲ್ ನೋಡಿದಾಗ ನಿಮ್ಮ ಇಲ್ಲಿದ ಸಪೋರ್ಟ್ ಹೆಂಗೈತಿ ನಿಮ್ಗೆ? ಲೈಕ್ ಬೆಳಗಾವಿ ಸಪೋರ್ಟ್ ರೀ. ಇಲ್ಲಿ ಡಾನ್ಸರ್ಸ್ ಗಳು ಅದಾರ, ಮತ್ತ ಸಿಂಗರ್ಸ್ ಗಳು ಅದಾರ. ಬಟ್ ರ್ಯಾಪ್ ಓಕೆ ಅದಾರ, ರ್ಯಾಪರ್ಸ್ ಅದಾರ. ಬಟ್ ಆಕ್ಟರ್ಸ್ ಗಳು ಕಡಿಮೆ ಅದಾರ ಇಲ್ಲಿ. ಮತ್ ಇಲ್ಲಿ ಕನ್ನಡದ ರಂಗಭೂಮಿ ಅಂತ ಇಲ್ಲಿ ಜಾಸ್ತಿ ಅಸ್ತಿತ್ವನೇ ಇಲ್ರಿ. ಇಲ್ಲಿ ನಮ್ಮ ಮನ್ಯಾಗಿನ್ನವ್ರು ನನ್ ನಂಬೇಕಿತ್ತ ಅಷ್ಟ. ಯಾಕಂದ್ರ ಟಿವಿ ಶೋ ಒಳಗ್ ಹೋದ್ರೆ ಸ್ವಲ್ಪ ನಂಬಿಕೆ ಜಾಸ್ತಿ ಮನ್ಯಾಗಿನ್ನವ್ರದ್ದು. ಬರೋಕ್ಕಿಂತ ಮುಂಚೆ ಕಾಮಿಡಿ ಕಿಲಾಡಿ ಅಭಿಮಾನಿ ಇದ್ದಾಗ ಕಂಟೆಸ್ಟೆಂಟ್ ಹೋದ್ ನಂತರ ಅಭಿಮಾನಿ ಆಗಿ ಇರ್ತೀವ್ರಿ. ಜಿ ಕನ್ನಡ ಹೆಂಗಿದ್ರಿ, ಈಗ ರೀಸೆಂಟ್ ಆಗಿ ಒಂದ್ ಮಾತಾಡ್ತೇನ್ರಿ ನಾನು. ಇವ್ರ ಹೂವಿನ ಬಾಣದಂತೆ ಅಮುಕುಡುಂಬ ಮಾಡ್ತಾರಲ್ಲ, ಅವರೆಲ್ಲ ಬಂದಿದ್ಕ ಸುಮಾರು ಜನ ಟ್ರೋಲ್ ಮಾಡಿದ್ರೆ, ನಮಗೆಲ್ಲ ಕೇಳಿದ್ರ. ಬಟ್ ಅದೇ ಜಿ ಕನ್ನಡ ವೇದಿಕೆ ಈಗ ಒಂದ್ 4-5 ವಾರಗಳಿಂದ ಅವ್ರು ಮಿಸ್ಟರ್ ಇಂಡಿಯಾ, ಮಿಸ್ಟರ್ ಕರ್ನಾಟಕದವರು ಒಬ್ರು ಯಾರೋ ಚಲೋ ಬಾಡಿ ಬಿಲ್ಡರ್ ಅವ್ರು ಇದ್ದವ್ರು ಬಂದಾಗ ಅವ್ರ ಬಗ್ಗೆ ಒಂದ್ ಪೋಸ್ಟ್ ಹಾಕಿಲ್ಲ, ಯಾರು ಟ್ರೋಲ್ ಮಾಡಿಲ್ಲ, ಏನು. ಒಳ್ಳೊಳ್ಳೆ ಟ್ಯಾಲೆಂಟ್ಗಳು ಭಾಳ ಜನಕ್ಕೆ ಅವಕಾಶ ಕೊಟ್ಟಿದ್ರಿ ಜಿ ಕನ್ನಡ. ಅದನ್ನ ಯಾರು ನೆನ್ಸಂಗಿಲ್ಲ. ನನಗೆ ಈಗ ಹೇಳ್ಬೇಕಂತ ಅನಿಸ್ತಿರೋದು, ಅದಕ್ಕೆ ಹೇಳಿದ್ರಿ. ಇದ ಅಂಬಿಕಾ ಅಕ್ಕ ಅಂತ ಒಬ್ರದಾರ, ಅವ್ರ ನಮ್ ಡೈರೆಕ್ಟರ್ ಅನಿಲ್ ಸರ್ ಅಂತ ಹೇಳಿ. ಇವ್ರದೆಲ್ಲ ಹೆಸರು ತಗೋತಿದ್ರ ಭಾಳ ಅದಾವ್ರಿ. ಶರಣ್ಯ ಸರ್ ಮೇನ್ ಅವ್ರ ಬಾಸ್ ಅವ್ರ. ನಮಗ ಈ ಜೊತೆ ಕೆಲಸ ಮಾಡಿದ್ದ ಒಂದು ಗೋಲ್ಡನ್ ಆಪರ್ಚುನಿಟಿ ಅಂತ ಹೇಳ್ಬೋದ್ರಿ. ಅವ್ರಿಗೆ ಹಗ್ಗನ ಮುದ್ದು ಅಂದಂಗ ಕಾಮಿಡಿ ಕಿಲಾಡಿಗಳು ನಾವ್ ಎಷ್ಟೇ ಸ್ವಲ್ಪ ಹೆಚ್ಚು ಕಡಿಮೆ ಏನ ನಡ್ಸಿದ್ರು ತಾರಾಮಗ್ ಮುದ್ದು. ಕಾಮಿಡಿ ಕಿಲಾಡಿಗಳು ಏನೇ ಮಾಡಿದ್ರು ಮುದ್ದು ಅನ್ನೋ ತರ ಇರ್ತಿತ್ತು. ಬೈಯಾಕಂತಾನೆ ಇದ್ರೆ ಭಟ್ರು ಸರ್ ಇದ್ರು, ಜಗ್ಗೇಶ್ ಸರ್ ಇದ್ರು ಬೈಯಾಕಂತ ಹೇಳಿ. ಬಟ್ ತಾರಮ್ಮ ಅಂತೂ ಅವ್ರ ತಾಯಿ ಗುಣ, ಅವರು ಎತ್ತವ್ರಿಗೆ ಹೆಗ್ನ ಮುದ್ದು ಅಂದಾಗ ತಾರಮ್ಮಗ್ ನಾವು ಮುದ್ದುನ ಹಾಕಿದ್ವಿ ರೀ. ಆರ್ಟಿಸ್ಟ್ ಅಂತ ನೀವೇನ್ ಶೋ ಹೋಗಿರ್ತೀರಲ್ಲ, ಸೊ ನಿಮ್ದು 3 ತಿಂಗಳು ಪೂರಾ ಕಂಪ್ಲೀಟ್ ಫ್ಯಾಮಿಲಿ ಪರ್ಸನಲ್ ಲೈಫ್ ಎಲ್ಲಾ ಬಿಟ್ಟು ಹೋಗಿರುತ್ತೆ. ಸೊ ನಿಮಗಂತ ಏನೊಂದು ರೆಮಂಡ್ರೇಷನ್ ಅಂತ ಸಿಕ್ತಿತ್ತು? ಅದು ಫಸ್ಟ್ ಸೀಸನ್ ಇರಂಗಿಲ್ರಿ. ಸಿಕ್ಕಿದೆ